ರೇ 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 ನಾ ರೇ ರೇ ರೇ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಹಬ್ಬಕ್ಕೂ ಹೋಗಿ ಬಂದ್ವಿ. ಆದರೆ ಅವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ನಮ್ಮೂರಿನ ಗ್ರಾಮ ದೇವತೆಗೆ. ನಾನ್ ವೆಜ್ ಎಲ್ಲ ಮಾಡಿದ್ವಿ ಅಲ್ವಾ. ನಮ್ಮ ಅತ್ತೆ ಮಾವ ಇವತ್ತು ಬೇಡ, ಮನೆಯೆಲ್ಲ ಶುಭ್ರ ಮಾಡಿಕೊಂಡು ಒಂದು 2 ದಿನ ಭೇಟಿ ಮಾಡಿಸೋಣ ಅಂತ ಅಂದಿದ್ರು. ಹಂಗಾಗಿ ಇಲ್ಲಿಗೆ ಬಂದಿದ್ವಿ. ಇವತ್ತು ಭಾನುವಾರ, ಹಂಗಾಗಿ ಇವತ್ತು ಮಡ್ಲಕ್ಕಿ ಕೊಟ್ಬಿಡೋಣ, ಮಕ್ಕಳಿಗೆಲ್ಲ ರಜಾ ಇದ್ದಾಗಲೇ. ಏನಾರು ಸ್ಕೂಲ್ ಶುರುವಾಗ್ಬಿಡುತ್ತೆ, ಇನ್ನು ಹೋಗೋಕ್ಕಾಗಲ್ಲ, ಫ್ಯಾಮಿಲಿ ಎಲ್ಲ ಪೂರ್ತಿ ಅಂದ್ಬಿಟ್ಟು ಭಾನುವಾರನೇ ಕೊಟ್ಬಿಡೋಣ ಅಂತ ಹೊರಟಿದ್ದೀವಿ. ಅಲ್ಲಿಗೆ ಐನೂರನ್ನು ಬರೋಕ್ಕೆ ಹೇಳ್ಕೊಂಡಿದ್ವಿ ಪೂಜೆ ಮಾಡಲಿಕ್ಕೆ. ಯಾಕೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋದು, ಬಿಡ್ದಿನ ಮಾಡಬೇಕು ಅಂದರೆ ಫಸ್ಟೇ ಹೇಳಿ ಕರೆಸ್ಕೋಬೇಕು. ಹಂಗಾಗಿ ತುಂಬ ದಿವಸದ ಅರ್ಕೆ ಇತ್ತು, ಅದನ್ನು ತೀರಿಸ್ಬಿಟ್ಟು ಹಾಗೆಯೇ ನಮ್ಮ ತೋಟಕ್ಕೆಲ್ಲ ಹೋಗಲಿಲ್ಲ ಈ ಸತಿ ಹಬ್ಬಕ್ಕೆ ಹೋದಾಗ. ಹಂಗಾಗಿ ಸ್ವಲ್ಪ ಬೆಳೆಗಳೆಲ್ಲ ಏನೇನು ಹಾಕಿದ್ದಾರೆ ಎಲ್ಲ ನೋಡಿಕೊಂಡು, ಹಾಗೆ ಕೆಲವೊಂದು ಹಣ್ಣಿನ ಗಿಡಗಳು ಹಾಕಿದ್ವಿ, ಬೀಜಗಳು ಹಾಕಿದ್ವಿ, ಎಲ್ಲ ಬಂದಿದೆಯಲ್ಲ ನೋಡೋಣ. ಹಾಗೆ ಎಳ್ನೀರು ಕುಡಿದು, ನಮ್ಮ ತೋಟದ ಎಳ್ನೀರು ಕುಡಿದು ಸುಮಾರು ಒಂದು 6 ತಿಂಗಳು ಮೇಲೆ ಆಯಿತು. ಎಳ್ನೀರು ಕುಡ್ಕೊಂಡು ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸರಿ ಬನ್ನಿ, ಈಗ ಊರ ಕಡೆ ಹೊರಡೋಣ. ಎಲ್ಲ ರೆಡಿಯಾಗಿದ್ದೀವಿ. ಏನ್ ಮಾತಾಡ್ತದ ನೋಡಲ್ಲಿ. ಏನ್ರಿ ಅವಳನ್ನ ನಾವು ದೇವ್ರ ಪೂಜೆ ಮಾಡ್ಸೋಣ ಅಂತ ಎಲ್ಲ ಹೂವೆಲ್ಲ ತೊಗೊಂಡು ಬಂದ್ವಿ. ನೋಡಿದ್ರೆ ಇವಾಗ 500 ಇವತ್ತು ಬರೋಕ್ಕಾಗಲ್ಲ, 6 ಉಡಬೇಕು, ನಾಳೆ ಪೂಜೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಬ್ರಾಹ್ಮಿಣ್ಸೇ ಮಾಡೋದ್ರಿಂದ ಇನ್ನು ನಾಳೆ ಸೋಮವಾರನೇ ಮಾಡಿಸ್ಬೇಕು. ಈಗ ನಾನು ಬಟ್ಟೆನೂ ತಂದಿಲ್ಲ, ಏನೂ ತೊಗೊಂಡು ಬಂದಿಲ್ಲ. ಹಾಗಾಗಿ ದೇವರಾಜು ಬೇರೆ ರಜಾ ಹಾಕಿದ್ರು, ನಾಳೆನೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಸಿಂಚು ಸಂಜೆವರೆಗೂ ಇದ್ದು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ. ಅಮ್ಮನ ಪಾಪ ತಿಂಡಿ ಮಾಡಿಲ್ಲ, ಲೇಟಾಗಿ ಪೂಜೆ ಎಲ್ಲ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಹಂಗಾಗಿ ಈಗ ತಿಂಡಿ ಮಾಡ್ಕೊಂಡು ತಿಂದು, ತೋಟ ಎಲ್ಲ ನೋಡಿಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು ಸಂಜೆ ಮತ್ತೆ ಚಂದ್ರಪಟ್ಟಣಕ್ಕೆ ಹೋಗಿ ನಾನು ಸಿಂಚು ಇಬ್ಬರೇ ಹೋಗ್ತೀವಿ. ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಬರೋಣ ಅಂತ. ಬಟ್ಟೆ ತಂದಿಲ್ದಿರೋದ್ರಿಂದ ಮತ್ತೆ ರಿಟರ್ನ್ ಹೋಗ್ತಾ ಇರೋದು, ಇಲ್ಲಾಂದ್ರೆ ಉಳ್ಕೊತಿದ್ದೆ. ಹಿಂಗೆ ಅಂತ ಫೋನ್ ಮಾಡಿ ಫಸ್ಟೇ ಹೇಳ್ಬಿಟ್ಟಿದ್ರೆ ಬಟ್ಟೆ ತೊಗೊಂಡು ಬರ್ತಿದ್ವಿ, ಉಳ್ಕೊತಿದ್ವಿ. ಸೊ ಈಗ ತಿಂಡಿ ಮಾಡೋಣ. ಉಪ್ಪಿಟ್ಟು ಮಾಡೋಕೆ ಅಮ್ಮ ರವೆ ತರಕ್ಕೆ ಹೋದ್ರು. ಈಗ ನಾವು ಬರ್ತಿದ್ದಂಗೆ ತಿಂಡಿ ತಿಂದಿಲ್ಲ ಅಂದ್ವಲ್ಲ, ಉಪ್ಪಿಟ್ಟು ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬನ್ನಿ ಅಂತ ಕಳಿಸಿದ್ದೀನಿ. ನಾನು ಅಷ್ಟೆಲ್ಲ ರೆಡಿ ಮಾಡ್ಕೊತೀನಿ ಹೆಚ್ಕೊಂಡು. ಇಲ್ಲ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಉಪ್ಪಿಟ್ಟು ಮಾಡಿ ತಿನ್ನಬೇಕು. ಇನ್ನು ತೋಟದ ಹತ್ರಕ್ಕೂ ಕೂಡ ಹೋಗಬೇಕು. ಹಾಗೆ ಇನ್ನೊಂದು ವಿಚಾರ, ಗ್ರಾಮ ಪಂಚಾಯಿತಿಯಿಂದ ನಮ್ಮ ಪ್ರತಿ ಮನೆಗಳಿಗೂ ಮನೆ ಮುಂದೆ ಗಾರೆ ಜೊತೆಗೆ ಸಿಹಿ ನೀರಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈಗ ತಿಂಡಿ ತಿಂದು ಅವ್ರ ಹತ್ರ ನೋಡಿದೆ, ತೋಟಕ್ಕೆ ಬರ್ತಾ ಇದ್ದೀವಿ. ದೇವರಾಜು ಇಲ್ಲೇ ಇದ್ದೀವಿ ಬನ್ನಿ ಅಂತ ಫೋನ್ ಮಾಡಿದರು. ನಮ್ಮ ತೋಟದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಶುಂಠಿ ಹಾಕಿದ್ದೀವಿ, ಎಲೆಕೋಸು ಹಾಕಿದ್ವಿ. ಎಲೆಕೋಸನ್ನ ಗೊಬ್ಬರ ಆಗಕ್ಕೆ ಬಿಟ್ಟಿದ್ದೀವಿ, ಯಾಕೆಂದರೆ ರೇಟ್ ಫುಲ್ ಡೌನ್ ಆಗಿರೋದ್ರಿಂದ ಮಾರಲಿಲ್ಲ. ಲಾಸು ಸಿಕ್ಕಾಬಿಟ್ಟೆ ಈ ಸಲ. ಆಲೂಗೆಡ್ಡೆಲ್ಲೂ ಅಷ್ಟೇ, ಅದೊಂದು ಬ್ಯಾಚ್ ಕೊಟ್ಟಿದ್ದೀವಿ, ಇನ್ನೊಂದು ಬ್ಯಾಚ್ ಬರಬೇಕು. ನೋಡೋಣ ಬನ್ನಿ, ಈ ಹೊಲ್ದ ಹತ್ರ ಏನೇನಿದೆ ಅಂತ ತೋರಿಸ್ತೀನಿ. ಹಾಗೆ ಹಣ್ಣಿನ ಗಿಡಗಳೆಲ್ಲ ಕೊಟ್ಟು ಕಳಿಸಿದ್ದೆ, ಯಾವ್ಯಾವ್ದು ಬಂದಿದೆ, ಬೀಜಗಳು ಕೊಟ್ಟಿದ್ದೆ, ಅದೆಲ್ಲ ಯಾವ್ಯಾವ್ದು ಬಂದಿದೆ ನೋಡೋಣ. ಬಸ್ ಏನು ಮಾಡ್ತಿದ್ದೀರಾ? ಶುಂಠಿ ಇದು ಇವಾಗ ಬರ್ತಿರೋದೆ. ಶುಂಠಿ ಯಾವಾಗ ಹಾಕಿದ್ದೆ ರಜಿದು?
ನೀರಿನ ಕೆಲಸ ಮಾಡ್ತಿದ್ದಾರೆ. ಇದು ಶುಂಠಿ ಸ್ವಲ್ಪ ಲೇಟಾಗಿ ಹಾಕಿರೋದು. ಆಲ್ರೆಡಿ ಚೆನ್ನಾಗಿ ಬಂದಿರೋ ಶುಂಠಿ ಬೇರೆ ಕಡೆ ಇದೆ, ತೋರಿಸ್ತೀನಿ ನೋಡಿ. ಇದು ಒಂದು ತುಂಡಿಗೆ ಹಾಕಿದೆ. ಇದು ಎಷ್ಟು ಚೀಲ ಹಾಕಿರೋದು ರಜು? ವೇಸ್ಟ್ ಅಂತ ಉಳ್ಕೊಂಡ್ರದು ಹಾಕಿರೋದಂತೆ. ಚೆನ್ನಾಗಿ ಬಂದಿದೆಯಾ? ಮೊದಲಿಗೆ ಬಟರ್ ಫ್ರೂಟ್ ಹಾಕಿದ್ವಿ, ಅದೆಷ್ಟು ಬಂದಿದೆ ಅಂತ. ತುಂಬ ಚಿಕ್ಕ ಗಿಡ ಕೊಟ್ಟಿದೆ ತೋಟಕ್ಕೆ ಹಾಕೋಕ್ಕೆ. ನಾನು ನೋಡಿರೋದು ಈಗ ನೋಡ್ತಾ ಇದ್ದೀನಿ ಎಷ್ಟು ಬಂದಿದೆ ಅಂತ. ಹೋಗು. ನಮ್ಮ ಮನೆಯವ್ರು ರಜೆ ಹಾಕಿರೋದಕ್ಕೆ ಪೂಜೆನೂ ಆಗಲಿಲ್ಲ ಇವತ್ತು. ಮಧ್ಯಾಹ್ನದಂಗೆ ಆದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 12 ಗಂಟೆ ಮೇಲೆ ನೋಡೋಣ. ಆಗಲಿಲ್ಲ ಅಂದರೆ ನಾಳೆ ಮಾಡಿಸ್ಕೊಂಡು ಸಂಜೆ ಹಂಗೆ ಹೋಗ್ತೀವಿ. ನನಗೆ ಇಲ್ಲಿರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಏನು ಬೋರ್ ಅನ್ಸಲ್ಲ. ಮೊದಲು ಬರೋಕ್ಕೆ ಬೇಜಾರು ಅನ್ಸೋದು. ಈಗ ಹಂಗಲ್ಲ, ಖುಷಿ ಆಗತ್ತೆ ಬರೋಕ್ಕೆ. ಕಾಲಕ್ಕೂ ಮನಸ್ಥಿತಿ ಬದಲಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಇದು ನಮ್ಮದೇ ಬಾಳೆ. ಎಲ್ಲ ಹಾಕಿದಿರಿ? ವಾ, ಸಖತ್ತಾಗೆ ಬಂದೈತೆ. ಅಯ್ಯೋ, ಇಷ್ಟು ಚೆನ್ನಾಗಿ ಬಂದೈತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದೈತೆ ಬಟರ್ ಫ್ರೂಟ್. ಖುಷಿ ಆಯಿತು ಬಿಡು. ತುಂಬ ಚಿಕ್ಕ ಇಷ್ಟು ಗಿಡ ಇತ್ತು, ಅದು ಬೆಳೀತಾನೆ ಇರಲಿಲ್ಲ. ಒಂದು ವರ್ಷ ಆದ್ರೂ ನೆಲದ ಮೇಲೆ ಹಾಕಿದ್ಮೇಲೆ ಚೆನ್ನಾಗಿ ಬರ್ತೈತೆ. ತುಂಬ ಖುಷಿ ಆಯಿತು. ತೈವಾನ್ ಸೀಬೆ ಇದು. ನಾವು ಆನ್ಲೈನಿಂದ ತರಿಸಿ ಹಾಕಿದ್ದು, ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ಇದು ಕೂಡ ನೋಡೋಣ. ತೈವಾನ್ ಸೀಬೆ ಅಂತ ತರಿಸಿದ್ವಿ, ಹಣ್ಣು ಬಿಟ್ಮೇಲೆ ಗೊತ್ತಾಗತ್ತೆ. ಇದು ಮೆಣಸು ಸುಮಾರು ಗಿಡ ತಂದು ಹಾಕಿದ್ರಲ್ಲಿ ಒಂದು ಬಂದೈತಲ್ವ ರೀ? ನೋಡೋಣ, ಟೆಸ್ಟ್ ಮಾಡೋಣ ನಮ್ಮ ತೋಟಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಒಂದು 7-8 ಗಿಡ ತಂದು ಹಾಕಿದ್ರಂತೆ. ಅದರಲ್ಲಿ ಒಂದು ಬಂದಿದೆ, ಎಲ್ಲ ಹೋಗ್ಬಿಟ್ಟು. ಇನ್ನೇನಿದೆ ತೇಜು? ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗಿಡ ಖರ್ಜೂರ ಅಲ್ಲ, ಇದು ತಾಟಿನಿಂಗಿನ ಗಿಡನಾ ಇದು? ನಿಮ್ಗೆ ಹೆಂಗೆ ಗೊತ್ತು? ಪಾಮ್ದು ಇದೇ ಥರ ಇದೆ. ಹೌದಾ? ಹಾಗಾದ್ರೆ ಇದು ತಾಟಿನಿಂಗು ಗಿಡ. ನಾವು ಇದನ್ನು ಮತ್ತು ಸೀಬೆ ಗಿಡ ಒಟ್ಟಿಗೆ ತರಿಸಿದ್ದು. ಬೇರೆ ಗಿಡ ಆರ್ಡ್ರ್ ಮಾಡಿದ್ರೆ ಈ ಗಿಡ ಬಂದಿತ್ತು. ನೋಡೋಣ ಅಂತ ಹಾಕಿದ್ವಿ. ನೋಡೋಣ, ಹಣ್ಣು ಬಿಟ್ಟಾಗ ಗೊತ್ತಾಗತ್ತೆ ಏನು ಅಂತ. ಇನ್ಯಾವುದಿದೆ ಹಣ್ಣಿನ ಗಿಡ? ನೇರಳೆ ಮರ ಕಡ್ದಾಕ್ಬಿಟ್ಟಿದ್ದೀರಾ ಧೀರಜು? ಯಾರ್ರೀ? ಎಲ್ಲಿದೆ? ಅರ್ಥ ಆಗಲಿಲ್ಲ, ಏನಂತ ಹೇಳಿ? ಹಾಂ, ಶುಂಠಿ ಅರ್ಥ ಆಗಲಿಲ್ಲ. ಹ್ಞೂ ಆಯಿತು. ಶುಂಠಿ ಹೊಲತ್ತ ಕೊಯ್ತಾ ಇದ್ದೀವಂತೆ. ರೇಟು ಸಿಕ್ಕಾಬಿಟ್ಟೆ ಡೌನ್ ಆಗಿಬಿಡ್ತು. ಸೊ ಹಾಗಾಗಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ. ಪೂರ್ತಿ ರೇಟ್ ಇಲ್ದೇ ಎಲ್ಲ ಹಿಂಗೆ ಬಿಟ್ಬಿಟ್ವಿ. ಗೊಬ್ಬರ ಆಗುತ್ತೆ, ಗೊಬ್ಬರ ಆಗಲಿ ಅಂದ್ಬಿಟ್ಟು. ನಾವಿಲ್ಲೇನು ತೆಂಗಿನ ಮರಗಳು ಕಾಣಿಸ್ತಾ ಇದೆಯಲ್ಲ, ಸಸಿಗಳು. ಇದು ಚಿಟ್ಟೆ ಹುಟ್ಟಿದ ವರ್ಷ ಹಾಕ್ಸಿದ್ದವಳು. ಹುಟ್ಟಿದ 1 ತಿಂಗಳಿಗೆ 4 ವರ್ಷ ಆಯಿತು. ಇನ್ನು 3 ವರ್ಷ ಆದರೆ ನಾವು ಒಳ್ಳೆ ಫಸಲು ನೋಡ್ಬೋದು. ಇದು ಶುಂಠಿ ಹೊಲ. ಇಲ್ಲೂ ಸಹ ತೆಂಗಿನ ಸಸಿ. ಒಟ್ಟು 100 ಸಸಿನ ಹಾಕಿದ್ವಿ. ಇದು ನಾವು ಹೈಬ್ರಿಡ್ ಸಸಿಗಳಲ್ಲ, ನಮ್ಮದೇ ಹಳೆ ಮರ. ಒಂದು 35-40 ವರ್ಷದ ಮರದ ಕಾಯಿನ ಈ ರೀತಿಯಾಗಿ ನಾವು ಸಸಿಗಳನ್ನ ಮಾಡಿ ದೇವರಾಜನೇ ಹಾಕಿರೋದು. ಇನ್ನೇನೊಂದು 3 ವರ್ಷ 4 ವರ್ಷ ಕಷ್ಟಪಟ್ಟರೆ ಒಳ್ಳೆ ಫಸಲು ನೋಡ್ಬೋದು. ಹಳೆ ಮರದಿಂದ ನಾವು ನಾಟಿ ಸಸಿಗಳು ಹಾಕೋದ್ರಿಂದ ಒಂದು 60-70 ವರ್ಷ ಗ್ಯಾರಂಟಿ ಇರ್ತಂತೆ ಮರಗಳಿಗೆ. ಹೈಬ್ರಿಡ್ ಸಸಿಗಳು ಹಾಕಿದ್ರೆ ತುಂಬ ವರ್ಷ ಬದುಕೋದಿಲ್ಲ ಅಂತ ಹೇಳ್ತಾರೆ. ನಾವು ಹಾಗಾಗಿ ಈ ರೀತಿ ಮಾಡಿ ನಾವು ಪ್ರತಿ ದುಡ್ಡನ್ನ ನಾವು ಟೌನಲ್ಲಿ ಏನೂ ಮಾಡಿಲ್ಲ. ಪ್ರಾಪರ್ಟಿ ನಾವೆಲ್ಲ ಜಮೀನಿಗೆ ಲಕ್ಷ ಸುರಿದು ಮುಂದಿನ ದಿನಗಳಲ್ಲಿ
ನಮ್ಮ ಕೈಲಿ ಆಗದಂಥ ಕಾಲದಲ್ಲಿ ಕುತ್ಕೊಂಡು ತಿನ್ನೋ ಥರ ನಮ್ಮ ಮನೆಯವ್ರು ಮಾಡ್ತಾ ಇರೋದು. ಹಾಗಾಗಿ ಕೆಲವೊಂದು ಬೆಳೆಗಳಲ್ಲಿ ಬೆಲೆ ಸಿಗದೆ ನಮಗೆ ಲಾಸ್ ಆಗೋದು ಉಂಟು ಸುಮಾರು. ಆಲೂಗೆಡ್ಡೆಲೂ ಲಾಸ್ ಆಯಿತು, ಎಲೆಕೋಸಲ್ಲೂ ಲಾಸ್ ಆಯಿತು. ಆದರೆ ಈ ಥರ ತೋಟಗಳನ್ನ ನಾವು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು 7-8 ವರ್ಷ ಕಾಪಾಡಿಕೊಂಡ್ರೆ ನಾವು ಕುತ್ಕೊಂಡು ತಿನ್ನೋ ಅಷ್ಟು ಆದಾಯ ನೋಡ್ಬೋದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವಿನ್ನು ಇಲ್ಲೇ ಬಂದು ಸೆಟ್ಲ್ ಆಗೋದ್ರಿಂದ ಇನ್ನು ಮತ್ತೆ ಸಸಿಗಳನ್ನ ಹಾಕ್ಸೋಣ ಬೇರೆ ಬೇರೆ ಜಮೀನುಗಳಿಗೂ ಅಂತ ಅಂದ್ಕೊಂಡಿದ್ದೀವಿ. ಈ ಪ್ಲ್ಯಾನಲ್ಲಿದ್ದೀವಿ. ಟೋಟಲಿ ಒಂದು 350 ಸಸಿಗಳಿದ್ದಾವೆ, ನಮ್ಮ ತೆಂಗಿನ ಮರಗಳಿದ್ದಾವೆ. ಈ ಸಸಿಗಳು ಸೇರಿ ಮುಂದಿನ ದಿನಗಳಲ್ಲಿ ಇನ್ನೊಂದು 200 ಸಸಿ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಕೋಸು ಏನಾಯಿತು? ಎಲ್ಲ ಕೋಸಾಗೋಯ್ತು. 20 ದಿವಸ ಖರ್ಚು ಮಾಡಿದ್ದೆ. ಈಗ ರೋಟ್ರಿ ಗೊಬ್ಬರ ಆಗುತ್ತೆ. ಈಗ 3 ಟನ್ ಗೊಬ್ಬರ ಆಗುತ್ತೆ. ನೆಕ್ಸ್ಟು ಮೂಲಂಗಿ ಕ್ಯಾರೆಟ್ ಹಾಕ್ಬೇಕು. ಇಷ್ಟು ಹಾಕೋದು ಕ್ಯಾರೆಟೇ ಮೂಲಂಗಿ. ಗಣೆ ತರಕ್ಕೆ ಹೋಗಿದ್ದಾರೆ ಎಳ್ನೀರು ಕೆಡಕ್ತೀನಿ ಅಂತ. ಹಂಗಾಗಿ ಇಲ್ಲೇ ಇರಿ ತೋಟದ ಹತ್ರ ಅಂತ ಬಿಟ್ಟೋಗಿದ್ದಾರೆ. ಎಳ್ನೀರೆಲ್ಲ ಕುಡಿದು ತೋಟ ಸುತ್ತಾಡಿ ಮನೆ ಕಡೆ ಹೊರಟ್ವಿ. ಈಗ ಮನೆಗೆ ಹೋಗಿ ಉಪ್ಸಾರು ಮಾಡಬೇಕು. ಅಮ್ಮ ಸೊಪ್ಪೆಲ್ಲ ತೆಗೆದಿಟ್ಟಿದ್ದಾರೆ. ಬಸ್ಸಾರು ಮಾಡಿ ಊಟ ಮಾಡಿ ನಾವು ಊರಿಗೆ ಹೊರಡಬೇಕು. ಪಲ್ಯ ಮಾಡಿ ಅಂದರೆ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಉಪ್ಸಾರು ತಿಂದು. ಇಲ್ಲಿ ಟೇಸ್ಟೇ ಬೇರೆ ಥರ ಬರುತ್ತೆ. ಚೆನ್ನಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಈಗ ಹೊರಟಿದ್ದೀವಿ. ಇನ್ನು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋ ಥರ ಇತ್ತು, ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಈ ವ್ಲಾಗ್ ಇಷ್ಟೇ. ಇದೇ ರೀತಿ ಇನ್ನು ಡೇ ಬೈ ಡೇ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಎಲ್ಲೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಅಂತ ಕೇಳ್ಕೊಳ್ತೀನಿ.